ಗಿಲಿ ಮನೆ ಹತ್ರನೇ ಒಬ್ರು ಅಜ್ಜಿ ಇದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತೀನಿ. ಅಮ್ಮ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಕಾಳಮ್ಮರು ಸರ್. ಹಾ. ಕಾಳಮ್ಮರು. ಏನ್ ಗಿಲ್ಲಿ ಗೊತ್ತಾ ನಿಮ್ಗೆ? ಇಲ್ಲಿ ಗೊತ್ತು ಸರ್. ಹೆಂಗ್ ಗೊತ್ತು? ಹೆಂಗ್ ಗೊತ್ತು ಅಂದ್ರೆ ನಮ್ಗೆ ಪರಿಚಯ ಆಗವ್ರೆ. ನಮ್ಗೆ ಹೊಟ್ಟೆ ನೋವು ಬತ್ತು ಅವ್ರ ತಾಯಿಗೆ. ಡಿಲಿವರಿ ಮಾಡಿದೀನಿ. ಗಿಲ್ಲಿ ಗಿಲ್ಲಿ ಡೆಲಿವರಿ ಮಾಡಿದ್ರು ನೀವೇನಾ? ಹೌದಾ? ಅರ್ಧ ಜನನ ಮಾಡಿದೀನಿ ಸರ್. ಏರ್ಗೆಯ ಡಿಲಿವರಿ ಮಾಡಿ ಎಲ್ಕ ಅನುಕೂಲವಾಗದೆ. ಅವರೆಲ್ಲ ಏನು ತೊಂದರೆ ಇಲ್ಲ. ಇವನು ಹಬ್ಬ ಗೆದ್ದು ಬಿದ್ಬಾಸ್ಗೆ ಹೋಗಿ ಇವನು ಹಬ್ಬ ಹೆಸರ್ಗೆ ನಮ್ಮ ಊರ್ಗೆ ಹೆಸರ್ಗಾಗದೆ. ಅದು ಸುತ್ತ ತಳ್ಗಿ ಮಂಡ್ಯ ಜಿಲ್ಲೆಗೆ ಆಗವ್ರೆ. ಈಗ ಏನು ಅಂದ್ರೆ ನಮ್ಗೆ ಖುಷಿ ಆಗದ ಸರ್. ನೀವ್ ಮಾಡಿಸಿದ ಮಗು ಇಷ್ಟೊಂದು ದೊಡ್ಡ ಹೆಸರು ಮಾಡ್ತಾನೆ ಅಂತ ಅನ್ಸುತ್ತೆ ನಿಮ್ಗೆ? ಅವತ್ತು ಸಂಪರ್ಕ ಮಾಡ್ತಾವನೆ. ನಮ್ಮ ಊರ್ಗೆ ಒಳ್ಳೆ ಹೆಸರು ತಂದ್ರು ಅಂತ ನಮ್ಗೆ ಖುಷಿ ಜಾಸ್ತಿ ಆಗದ ಸರ್. ನಮ್ಗೆ ಈಗ ಏನು ಅಂದ್ರೆ ಎಲ್ಲ ಗೆದ್ದು ಬಂದ ಎಲ್ಲ ಆಯ್ತು. ಎಲ್ಲ ಮೀಟಿಂಗು ಹೋಯ್ತಾವ್ರೆ. ಮಾತಾಡ್ಸಿದ್ರ ಗಿಲ್ಲಿ ಅವ್ರನ್ನ? ಸಿದ್ದರಾಮಯ್ಯ ಬಂದ್ ಮಾತಾಡಿರ ಅವ್ರು ನಮ್ ಭೇಟಿ ಅನ್ನಿಲ್ಲ. ಇನ್ನು ಸಿದ್ದರಾಮಯ್ಯ ತಕ್ಕೋದ್ರು, ಹೂನಾರ ಹಾಕಿದ್ರು. ಅವ್ರ ಕೈಲಿ ಇದ್ದಷ್ಟು ಕೊಟ್ಟು ಏನೋ ಕಳಿಸವ್ರೆ. ಯಾರ್ಯಾರ ದಂಡಕ್ಕೆ ಹೋಗಿ ಬೆಂಗ್ಳೂರ್ಗೆ ಹೋಗಿ ಮಾತ್ರ ಮನಗ್ ಬಂದು ತಂಗ್ನಿಲ್ಲ ಸರ್. ಇಲ್ಲೂ ಬಂದು ನಮ್ಮ ಊರಿಗೆ ಬಂದು ತಂಗ್ನಿಲ್ಲ. ನಾವು ಭೇಟಿ ಆನಿಲ್ಲ. ಅವರು ಭೇಟಿ ಆನಿಲ್ಲ. ನಮ್ಮ ಕೈ ಹಿಡ್ಕೊಂಡು ಟ್ಯಾಂಕ್ ಏನಿಲ್ಲ ಸರ್. ಇಂಥ ಮಗ ಹಿಂಗಾಯ್ತು ಅಂತ ನಮ್ಗೆ ಖುಷಿ ಜಾಸ್ತಿ ಆಗದೆ ಸರ್. ನಾನು ಹೆರಿಗೆ ಮಾಡಿಸಿದ ಮಗ ಇವತ್ತು ಕರ್ನಾಟಕ ಮೆಚ್ಚುವಂತ ಮಗ. ಎಷ್ಟೆಷ್ಟು ಮಕ್ಳು ಹೆರ್ಗ ಮಾಡಿಸಿದ್ರು ಯಾರು ಆನಿಲ್ಲ ಸರ್. ಯಾರು ಒಬ್ರು ದೇವ್ರು ತಿಷ್ಣೆ ಮಾಡ್ದಂತ ಶಿವ ಯಾರು ಆಗ್ಬೇಕು ಅವ್ರಂತ ಆಗ್ಬೇಕು ಸರ್. ಊರೆಲ್ಲ ಅರ್ಧ ಊರ್ ಮಾಡೀನಿ ಹೆರ್ಗ ಡಿಲಿವರಿ ಕೇಸ. ಪೇಷಂಟ್ಗಳು ನಾವೇ ಮಾಡ್ತಿದ್ರು. ಆಗ ಹೆರ್ಗ ಮಾಡಿ ಅವರನ್ನೆಲ್ಲ ಮಾಡಿ ಎಲ್ಲ ಮಾಡ್ಬಿಟ್ಟು ಬತ್ತಿದೆ ಸರ್. ಈಗೇನು ಅಂದ್ರೆ ಇವನು ಹಬ್ಬ ಗೆದ್ದು ನಮ್ಮ ಊರಲ್ಲಿ ಹೆಸರು ತಕ್ಕನ್ನ ಅಂತ ನಮ್ಗೆ ಖುಷಿ ಜಾಸ್ತಿ ಆಗೈತೆ ಸರ್. ಊರೆಲ್ಲ ಬಹಳ ತುಂಟ ಅಂತೆ. ಹೆಂಗೆ ಚಿಕ್ಕ ವಯಸ್ಸಲ್ಲಿ ಹೆಂಗೆ? ತುಂಟ ಗಿಂಟ ಏನಿಲ್ಲ ಸರ್. ಚಿಕ್ಕ ವಯಸ್ಸಲ್ಲೂ ಚಂದಾಗೆ ಇದ್ರು. ಒಂದ್ಸಟ್ಕ ಅವ್ರ ಮನೆಯವರೊಂದು ತುಂಟಾಟ ಆಡಿದ್ರು, ನಮ್ಮಂದು ತುಂಟಾಟ ಆಡ್ತಿರ್ಲಿಲ್ಲ. ಚಂದಾಗಿದ್ರು, ಮಾತಾಡ್ತಿರು. ಏನ್ ಕಳಮ್ಮ ಅಂತಿದ್ರು. ಈ ರೋಡಲ್ಲೇ ಆಟ ಆಡ್ತಿರು. ಗಿಲ್ಲಿ ಚಿನ್ನಿ ತಕ್ಕಂದು ಇದಾಡುದು. ಗಿಲ್ಲಿ ಅಂತ ಯಾಕೆ ಕರೀತಾರ ಅಂತ ಅಂದ್ರೆ ಚಿನ್ನಿ ತಕ್ಕಂದು ಆಟ ಆಡ್ತಿರಲ್ಲಪ್ಪ. ಈಗ ಆಡ್ತಿದ್ದಾಗ ಏನಾಯ್ತು, ಗಿಲ್ಲಿ ಅಂತ ಕಟ್ಬಿಟ್ರು. ಅವ್ನ ನಟರಾಜು ಅಂತ ಅವನ ಹೆಸರು ಸರ್. ಅದಕ್ಕೆ ನಾವೇನಂದ್ಮ ಅವ್ನ ಚಂದಕ್ಕೆ ಅರ್ಧ ನಮ್ ಕಟ್ಟನ ಸರ್. ಇನ್ನೇನು ತೊಂದ್ರೆ ಇಲ್ಲ ಸರ್. ಇನ್ನೇನ್ ಸರ್, ಗಿಲ್ಲಿ ನಟ ಅಂತಂದ್ರೆ ಈಗ ಹೊರಡು ಫೇಮಸ್. ದೇಶಕ್ಕೆ ಆಗೋದ್ರು ಸರ್. ಕರ್ನಾಟಕಕ್ಕೆ ಆಗೋದ್ರು ಸರ್. ಎಲ್ಲೆಲ್ಲಿಯವ್ರು ಬಂದವ್ರ ಸರ್. ಅವತ್ತು ಮಸ್ತ ಬಂದವ್ರ ಸರ್ ಜನಗಳು. ಬಂದು ಎಷ್ಟ್ ಜನ ಬಂದು ಎಷ್ಟು ಜನ ನೋಡಿದ್ರಾ? ಯಾರ ನೋಡಿಕೊಂಡು ಜನ ಬಂದಿದ್ರಾ? ನೋಡಿರ್ನಿಲ್ಲ ಸರ್. ಇವ್ರು ಒಬ್ಬರು ಮಾತ್ರ ಗೆದ್ದದಕ್ಕ ಇವ್ರು ಒಬ್ಬರು ಮಾತ್ರ ಕಣ್ಣಾರ ನೋಡಿ ಜನ ಹಿಡೀಕಿ ಆಯ್ತಿರ್ನಿಲ್ಲ ಸರ್. ಎಲ್ಲ ಏನ್ ಪೊಲೀಸ್ನವ್ರು ಹಾಕ್ಬಿಟ್ಟಿದ್ರು ಸರ್ ಮಾವಳಿಂದ. ಎಲ್ಲ ಬಂದಿದ್ವಿ. ಎಲ್ಲ ಪೇಷಂಟ್ಗಳೆಲ್ಲ ನೋಡ್ಕೊಂಡು ಜಗಳ ಐತೆ ಅಂದ್ಬಿಟ್ಟು ಅವ್ರು ಬಂದ ಟೈಮಲ್ಲಿ ಏನೋ ಗಾರಟಿ ಐತೆ ಅಂದ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ಬಿಟ್ಟು ಸಾಯಂಕಾಲ ಹೊಂಟೋದ್ರು ಸರ್. ಅವ್ರು ಬರ್ತಾರಂತ ಕಾದ್ರು ಪೊಲೀಸ್ನವ್ರಿಗೂ ಸಿಕ್ನಿಲ್ಲ ಸರ್. ಅವ್ರ ಪಾಡ್ಗ ಅವ್ರ ಕಾಡ್ಗ ಹೊಂಟೋದ್ರು. ಬಿಗ್ ಬಾಸ್ ಗೆದ್ಮೇಲೆ ಬಂದು ಭೇಟಿ ಗಿಟಿ ಮಾಡಿದ್ರೆ ಹೆಂಗೆ? ಏನಿಲ್ಲ ಸರ್. ಈಗ ಬಂದ್ರೆ ಭೇಟಿ ಆಗ್ಬೇಕು ಸರ್. ಈಗ ಭೇಟಿಯಾಗಿ ಮಾತಾಡ್ಬೇಕು ಸರ್. ಏನ್ ಮಾತಾಡ್ತೀರ? ಮುಂಚೆ ಎಲ್ಲ ನಮ್ ಜೊತೆ ಮಾತಾಡಿದ್ರೆ ಮಾಮೂಲಿ ಏನಪ್ಪ ಊಟ ಆಯ್ತಾ ಅಂತಿದ್ವಿ. ಏನಪ್ಪ ಡಿಲಿವರಿ ಮಾಡಿ 10 ರೂಪಾಯಿಗೆ ಇತ್ತಂದು ಕೊಡೋಕಾನಿಲ್ಲ ಸಿಹಿ ಅಂತ ಮಾತಾಡ್ತಿದ್ವಿ. ಏನ್ ತತ್ತಿನ ಸುಮ್ಗಿರ ಮತ್ತೆ ತಿನ್ನು, ನೀ ಎಷ್ಟು ಬೇಕು ಅಷ್ಟು ಅಂತಿದ್ವಿ. ಲಕ್ಷ ಗೆದ್ದವ್ರಲ್ಲ ಈಗ. ಈಗ ಕೊಡ್ತೀನಿ ಕಮ್ಮ ಅಂತ ಅಂದ್ರು. ಈಗ ಏನೋ ಹೋಗಿ ದೇವ್ರೊಳದ್ ಮಾಡಿ ಹೆಂಗ ಗೆದ್ದು ದೇಶಕ್ಕೆ ಕರ್ನಾಟಕ ತೊಳಿಂದು ಹೆಸರು ಒಳ್ಳೆ ಹೆಸರು ತನ್ನ. ಈ ತಮಿಳ್ನಾಡನ್ ತೊಳಿಂದುವೆ ಈ ಜಿಲ್ಲೆ ಇದಕ್ಕೆಲ್ಲ ಆಯ್ತು, ಒಳ್ಳೇದಾಯ್ತು. ನಮ್ಗೆ ಎಲ್ಲ ನಿಮ್ಗೆಲ್ಲ ಎಷ್ಟು ಖುಷಿ ಅದ ಅಷ್ಟು ಖುಷಿ ನಮಗೂ ಖುಷಿ ಸರ್. ಏನ್ ಹೇಳ್ತೀರಿ ಈಗ ಗಿಲ್ಲಿ ಹೋಗಿ? ಇಲ್ಲಿಗೆ ಏನ್ ಹೇಳಣ ಸರ್? ಎಲ್ಲಿ ಕೇಳಿಸ್ಕೊತಾ ಇದ್ರು ಸರ್. ಅಲ್ಲೆಲ್ಲ ಮೀಟಿಂಗ್ ಹೋಗೋರ ಸರ್. ನೋಡೋರ ಸರ್. ಹೋಗೋರ ಎಲ್ಲ ಮಂಡ್ಯದಲ್ಲಿ ಇದಿತ್ತಂತಲ್ಲ ಫಂಕ್ಷನ್ ಇತ್ತಂತಲ್ಲ ಸರ್. ಅಲ್ಲಿಗೆ ಹೋಗೋರ ಸರ್. ಹೋಗಿ ನಾವೇನ್ ಹೇಳಮ್ಮಪ್ಪ, ಏನೋ ಓದ್ತಾವ ಒಳ್ಳೆ ಹೆಸರು ತಕ್ಕಂಡು ಏನೋ ಮಾತಾಡ್ಬೇಕಾದ ಮಾತಾಡ್ಕೊಂಡು ಯಾವಾರ ಮಾಡ್ಕೊಂಡು ನೀನ್ ಯಾವಾರ ಕಟ್ಕೊಂಡು ನಿನ್ ಮಾನಗ್ ಬಪ್ಪ ಅಂತ ಹೇಳ್ತೀನಪ್ಪ. ಇನ್ನೇನ ಹೇಳಮ್ಮಪ್ಪ. ನಮಸ್ತಿದ್ರೆ ಸರ್. ದಡತ್ಪುರ ಗೊತ್ತೇ ಇರ್ಲಿಲ್ಲ, ಇವತ್ತು ದೇಶಕ್ಕೆಲ್ಲ ಫೇಮಸ್. ಏನನ್ಸುತ್ತೆ? ಒಳ್ಳೆ ಸಂಪತ್ತು ಅನ್ಸುತ್ತೆ ಎಲ್ಲ ಕಡೆನೂ. ಒಳ್ಳೆ ಗ್ರೇಟ್ ಆಯ್ತು. ನಾವೊಂದು ಊರಿಗೆ ಒಂದು ಹೆಸರು ಕೊಟ್ಟ. ಆದ್ರೂ ಬಡವ್ರ ಮಕ್ಕಳಾದ್ರೂ ಒಳ್ಳೆ ಹೆಸರು ಕೊಟ್ಟವನೆ. ಒಳ್ಳೆ ನಮ್ಮೂರು ಎಲ್ಲದೇನದ ಗೊತ್ತಿರಲಿಲ್ಲ ಒಂದು ಸ್ವಲ್ಪ ಜನಕ್ಕೆ. ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ. ಇಲ್ಲಿ ಗಂಟೆ ತಂದು ಕೊಟ್ಟವನೆ. ಅದ್ರ ನಮಗೆ ಭಾರಿ ಹೆಮ್ಮೆ ಅನ್ಸುತ್ತೆ. ಅದ ಗಲ್ಲಿಗಳಲ್ಲಿ ಗಿಲ್ಲಿ ಅಂತ ಅಂತಲೇ ಬಂದದೆ. ಎಲ್ಲಾ ಕಡೆನೂ ಗಿಲ್ಲಿ ಅಂತಲೇ ಅದ. ನಾವು ಎಲ್ಲಾ ಕಡೆನೂ ಬರ್ತಾವ್ರೆ, ನೋಡ್ತಾವೆ. ಎಲ್ಲಾ ಕಡೆನೂ ಗಿಲ್ಲಿ ಗಿಲ್ಲಿಯವರು ಅಂತಲೇ ಅವ್ರೆ. ಆದ್ರೆ ದಡತ್ಪುರ ಅಂತ ಒಂದು ಹೆಸರು ಕೊಟ್ಟದಕ್ಕೆ ನಮಗೆ ಹೆಮ್ಮೆ ಅಂತ ಅನಿಸ್ತದಪ್ಪ. ಏನ್ ನೋಡಿದಿರಾ? ನಿಮ್ಮನೆ ಹತ್ರ ಅನ್ಸುತ್ತೆ ಗಿಲ್ಲಿ ಓಡಾಡ್ತಿದ್ರೆ. ಏನು ಅವರು ನನ್ನ ಮೆಂಗಸರುವೆ, ಇವರು ಅವ್ರ ಚಿಕ್ಕಪ್ಪನೇ, ದೊಡ್ಡಪ್ಪನ ಚಿಕ್ಕಪ್ಪನ ಆಗ್ಬೇಕು. ಅವ್ರ ಮನೆ ಎಣ್ಣೆ ನನಗಾಗಿರೋದು, ಅವ್ರ ಮನೆ ಹುಡುಗಿನೇ ನನಗೂ ಆಗಿರೋದು. ಏನು ತೊಂದರೆ ಇಲ್ಲ. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕ ನಮ್ಮ ಮೆಂಗಸರು ಅವರೆಲ್ಲ. ಆದ್ರೆ ಚೆನ್ನಾಗದ.
ಆದರೆ ಏನೋ ಅವನು ಒಂದು ಹೆಸರು ಬಡವ್ರ ಮಗನಾದ್ರೂ ಒಂದು ಹೆಸರು ಕೊಟ್ಟನಲ್ಲ ನನ್ನ ಊರಿಗೆ, ಅದು ನಮಗೆ ಭಾರಿ ಹೆಮ್ಮೆ ಕೊಡಿಸ್ತಾ. ತಮ್ಮನ ಮಗನ ಸಾಧನೆ ಏನಿಸ್ತು? ಯಾವ ಒಳ್ಳೆ ಇದು ಸರ್, ಮುಚ್ಚಳ ಇದ್ದದ್ದು ಒಳ್ಳೆ ಹೆಸರು ತಂದ. ಆದ್ರೆ ಕಾಲದಿಂದ ಯಾವ ಥರ ಬಡವರಾಗಿತ್ತು, ಎಫ್ ಸಿ ಮಾಡಿತ್ತು, ಅದೇ ಇದರಲ್ಲಿ ಬಂದ. ಒಳ್ಳೆ ಇದು ಸರ್, ಕಷ್ಟದಿಂದ ಕಷ್ಟಪಟ್ಟಿತ್ತು. ಹಾಂ, ಕಷ್ಟದಿಂದ ಕಷ್ಟಪಟ್ಟಿದ್ಮೋ ಮಟ್ಟಿತ್ತು, ಏನೋ ಒಳ್ಳೆ ಹೆಸರು ತಂದ. ಯಾಕೆ ಹೇಳ್ತಾ ಇದೀರಲ್ಲಕ್ಕೆ? ಅಯ್ಯೋ ಮಾಮೂಲಿ ಸಂತೋಷಕಲ್ಲ, ಅದೇ ಥರ ಇದ್ದದ್ದು ಸರ್. ಏನು ಎಷ್ಟು ಕಷ್ಟ ಇತ್ತು ಆಗ ಆ ದಿನಗಳಲ್ಲಿ? ಭಾಳ ಕಷ್ಟ ಸರ್. ಅವಾಗ ಸುಮ್ಮನೆ ಅದು ಹೇಳ್ಕೋಬೇಡ್ದು, ಹೇಳಕ್ಕೆ ಹೋಗ್ಬಾರ್ದು. ಅವರೊಬ್ಬರು ಅವ್ರ ದೊಡ್ಡಪ್ಪ ಇನ್ನೊಬ್ಬರು ಅವ್ರೆ ನಮ್ಮ ತಮ್ಮವರು, ಅವ್ರು ಅಲ್ದಾನೆ ಉಳಿದ್ರೆಲ್ಲ ಬ್ಯಾರಮ್ಮಲ್ಲಿದ್ದರು. ಅರ್ಥ ಮಾಡ್ಕೊಳ್ಳಿ, ಇರ್ಕೊಂಡು ಆ ಸ್ಟೇಜಲ್ಲಿ ಇದ್ದದ್ದು. ಒಳ್ಳೆ ಹೆಸರು ತಂದ, ಒಳ್ಳೆ ಇದು ಮಾಡ್ದ, ಒಳ್ಳೆ ನಮ್ಗೆ ಸಂತೋಷ. ಎಲ್ಲಿಂದ ಬಂದಿ ನೀವು? ನರಸೀಪುರದಿಂದ ಬಂದಿರೋದಾ? ಏನು ಯಾಕೆ ಬಂದಿರಿ ಸರ್? ಗಿಲ್ಲಿ ನೋಡೋಕೆ ಸಲುವಾಗೇ ಬಂದ್ವಿ. ಗಿಲ್ಲಿ ನೋಡೋಕೆ ಸಲುವಾಗೇ ಬಂದ್ವಿ. ಸದ್ಯ ಏನೋ ನಮಗೆ ಸಿಕ್ಲಿಲ್ಲ, ಅವರು ಎಲ್ಲ ಕನಕಪುರ ಕೊಟ್ಟಾಗಿದಾರಂತೆ. ನಾವು ಅವ್ರು ನೋಡ್ಕೊಂಡು ಹೋಗೋಣ. ನಮ್ಮ ಅಕ್ಕಪಕ್ಕ ತಾಲೂಕಿನವರು ಭಾಳ ಹೆಸರು ಮಾಡಿದ್ದಾರೆ. ಇಡೀ ದೇಶ ಅವ್ರು ಗಿಲ್ಲಿ ಅಂತ ಇದ್ದಾರೆ. ಗಿಲ್ಲಿ ಅಂದರೆ ಹೆಂಗಿರ್ಬೋದು ಗಿಲ್ಲಿ ಅವ್ರ ಮನೆ? ಯಾಕೆಂದ್ರೆ ಗಿಲ್ಲಿ ಅವ್ರ ಮನೆ ಅಶ್ವಿನಿ ಗೌಡ್ರು ಹೇಳಿದ್ರು ಶ್ರೀಮಂತರು ಬಡವರ ಮಾಡ್ಕೊಂಡು ಮಾಡ್ತಾವ್ರೆ ಅಂತ. ನಾವು ಒಂದ್ಸತ್ ಕಣ್ಣಾರ ನೋಡುವ ಬಡವರು ಶ್ರೀಮಂತರು, AC ಇದೆ ಅವ್ರ ಮನೇಲಿ, ಕಾರ್ಗಳಿದೆ, ಅವೆಲ್ಲ ಇದೆ ಅಂತಿರಲ್ಲ. ಅದಕ್ಕೆ ಹೆಂಗಿದ್ದಾರೆ ನೋಡೋಣ ಅಂತ ಬಂದ್ವಿ. ಅದಕ್ಕೆ ಈಗ ಬಡವ್ರ ಮಕ್ಕಳು ಒಂದು ಗೊತ್ತಾಯ್ತು ನಮ್ಗೆ ನೋಡಿದ್ಮೇಲೆ, ಅವ್ರ ಮನೆ ನೋಡಿದ್ಮೇಲೆ. ಅವ್ರೊಂದ್ಸತಿ ಹೇಳಿದ್ರು, ಅವ್ರ ಮನೆ 3 ಅಣ್ಣ ತಮ್ಮದಿರ ಮನೆ, ಅವ್ರಿಗೆ ಮುಂದಕ್ಕೆ ತಾರಸಿ ಮಾಡ್ಕೊಳಕ್ಕೆ ಇರಲ್ಲ, ಅವ್ರಿಗೇನು ಇರಲ್ಲ, ಎಲ್ಲ ಇದಾಗಿದ್ದು, ಈಗ ಸ್ವಲ್ಪ ಮಾಡಿಸಿದ್ರು ಅಂತಂದ್ರು. ಅದು ನಿಜ, ನಾವು ಕಣ್ಣಾರ ನೋಡ್ದಂಗೆ ಆಯ್ತು ಅದನ್ನ. ಬಡವ್ರ ಮಕ್ಕಳು ಪಾಪ ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಲಿ ಅನ್ನೋದು ಸಂತೋಷ ನಮ್ಮಂಗೆ. ಬಹಳ ಚೆನ್ನಾಗಿ. ಯಾಕೆ ಇಷ್ಟ ಮೇಡಮ್ ಗಿಲ್ಲಿ ನೋಡಕ್ ಸಲುವಾಗಿ ಬಂದ. ಯಾಕೆ ಇಷ್ಟ ಗಿಲ್ಲಿ? ಚೆನ್ನಾಗಿ ಆಡ್ತಾರ ಅಂತಾನೆ. ಸರಿ ಆಯ್ತು, ಕಾಮಿಡಿ ಮಾಡ್ತಾರೆ. ನೀವೆಲ್ಲಿಂದ ಬಂದಿರಾ ಸರ್? ನಾನು ಹೊಸಕೋಟೆಯಿಂದ ಬಂದಿದ್ದೀನಿ ಸರ್. ಅವ್ರು ಗಿಲ್ಲಿಯವರು ತುಂಬಾ ನಾನು ವರ್ಷದಿಂದ ಅವ್ರು ನೋಡ್ತಾ ಇದ್ದೆ, ಕಾಮಿಡಿ ಶೋಗಳೆಲ್ಲ ನೋಡ್ಕೊ ಬರ್ತಾ ಇದ್ದೆ. ಇವಾಗ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿ ತುಂಬಾ ನಾನು ಫ್ಯಾನ್ ಆಗ್ಬಿಟ್ಟೆ, ಡೈರೆಕ್ಟ್ ಫ್ಯಾನ್ ಆಗ್ಬಿಟ್ಟೆ. ತುಂಬಾ ಖುಷಿ ಆಯ್ತು. ಅದನ್ನ ನೋಡೋಣಂತೆ ಹೊಸಕೋಟೆಯಿಂದ ಬಂದಿದ್ದೀನಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಬನ್ನಿ ಬ್ರೋ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ. ಅವ್ರ ಕಾಮಿಡಿ ತುಂಬಾ ಇಷ್ಟ ಆಯ್ತು. ಮತ್ತೆ ಅವ್ರು ಎಲ್ಲರೂ ಅಶ್ವಿನಿ ಗೌಡರು ಹೇಳಿದ್ರು, ಅವ್ರು ಶ್ರೀಮಂತರಿಲ್ಲ, ಬಡವ್ರ ಥರ ನಾಟಕ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ, ಏನೋ ಬಾಡಿ ಹಾಕೊಂಬಿಟ್ಟು ಈ ಥರ ಅಂತೆಲ್ಲ ಮಾಡಿದ್ರು. ಅದೆಲ್ಲ ಸುಳ್ಳು. ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟ ನಾನು ನೋಡಿದ್ದೀವಿ, ಮುಂಚೆಂದ ಈಗಲ್ಲ, ಸುಮಾರು ಒಂದು 7-8 ವರ್ಷದಿಂದ ಅವ್ರು ನೋಡಿದ್ದೀವಿ. ಅವ್ರ ಕಷ್ಟ ಸುಖ ಹೆಂಗೆ ಬೆಂಗಳೂರಿಗೆ ಬಂದರು, ಎಲ್ಲಿ ಮಲಗಿದ್ರು, ಯಾವ ಥರ ಎಲ್ಲ ನೋಡಿದ್ರು, ಯಾವ ಥರ ಕಾಮಿಡಿ ಮಾಡಿದ್ರು, ಅವ್ರಿಗೆ ಯಾರು ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ನಾವು ನೋಡಿದ್ವಿ. ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ ಅವ್ರಿಗೆ. ನಮ್ಗೆ ಅದೇ ಇಷ್ಟಕ್ಕೆ ನಾವು ಸುಮಾರು ಒಂದು 120 ಕಿಲೋಮೀಟರ್, ಈ 120 ಕಿಲೋಮೀಟರ್ ಅವ್ರು ಬಂದಿದ್ದೀವಿ ಅವ್ರು ನೋಡೋಕ್ಕೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ನಂಗೆ ಆಸೆ ಇಷ್ಟ. ತುಂಬಾ ಖುಷಿ ಇದೆ. ಬೆಳಿಬೇಕು, ಎಲ್ಲರೂ ಬೆಳಿಬೇಕು, ಬಡವ್ರ ಮಕ್ಕಳು ಎಲ್ಲರೂ ಬೆಳಿಬೇಕು ಅನ್ನೋದು ನನ್ಗೆ ಆಸೆ ಇದೆ. ಅವ್ರು ಬೆಳಿಲಿ ಅಂತ ನಮ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.